ನಾವು ಪ್ರಸಾದಕ್ಕೆ ಅಂತ ಮಾಡುವ ಸ್ವೀಟ್ ಪೊಂಗಲ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು 1 ಕಪ್ ರೈಸ್, 1 ಕಪ್ ಹೆಸರುಬೇಳೆ, 1 ಕಪ್ ಬೆಲ್ಲ ಆ್ಯಂಡ್ ಡ್ರೈ ಫ್ರೂಟ್ಸ್ ಆ್ಯಂಡ್ ಏಲಕ್ಕಿ ಪೌಡರ್. ಕಡಿಮೆ ಉರಿಯಲ್ಲಿ ಸ್ವಲ್ಪ ರೈಸ್ನ ಲೈಟಾಗಿ ಹುರ್ಕೊಳ್ಳಿ. ಹಾಗೆ ಹೆಸರುಬೇಳೆನೂ ಸ್ವಲ್ಪ ಸಣ್ಣನೆ ಉರಿಯಲ್ಲಿ ಹುರಿದಿಟ್ಕೊಳ್ಳಿ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಡ್ರೈ ಫ್ರೂಟ್ಸ್ ಹಾಕಿ ಸಣ್ಣನೆ ಉರಿಯಲ್ಲಿ ಲೈಟಾಗಿ ಬ್ರೌನ್ ಕಲರ್ ಬರೋ ಥರ ಹುರ್ಕೊಳ್ಳಿ. ಸ್ವಲ್ಪ ಬೆಲ್ಲ ಹಾಕಿ ನೀರು ಹಾಕಿ ಬೆಲ್ಲ ಕ್ಲೀನಾಗಿ ಕರಗುವವರೆಗೂ ಕಲಿಸ್ತಾ ಇರಿ. ಈಗ ನಾವು ಆಲ್ರೆಡಿ ಹುರಿದಿಟ್ಕೊಂಡಿರುವ ಹೆಸರುಬೇಳೆ ಮತ್ತು ರೈಸನ್ನು ಎರಡನ್ನೂ ಕ್ಲೀನಾಗಿ ನೀರಿನಿಂದ ವಾಶ್ ಮಾಡಿಕೊಂಡು ಕುಕ್ಕರ್ಗೆ ಹಾಕಿ. ನೀರು ಹಾಕಿ ಒಂದು 3 ಗ್ಲಾಸಷ್ಟು ನೀರು ಹಾಕಿ 3 ವಿಸಿಲ್ ಬಂದ ನಂತರ ರಿಮೂವ್ ಮಾಡಿ. ರೈಸ್ ಈ ಥರ ಬೆಂದಿರುತ್ತೆ, ಅದನ್ನು ಸ್ವಲ್ಪ ಸ್ಮಾಶ್ ಥರ ಈ ಥರ ಮಾಡ್ಕೊಳ್ಳಿ. ಆಲ್ರೆಡಿ ನಾವು ಬೆಲ್ಲವನ್ನು ಕರಗಿಸಿಟ್ಕೊಂಡಿದ್ವಿ ಅಲ್ಲ, ಅದನ್ನು ಸೋಸಿದ್ದೀನಿ. ಸೋಸಾದ್ಮೇಲೆ ಈ ಥರ ಈ ರೈಸಿಗೆ ಹಾಕ್ಕೊಳ್ಳಿ. ಬೆಲ್ಲದ ನೀರು ಹಾಕಿದ್ದೀವಲ್ಲ, ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಕಲಿಸ್ತಾ ಇರಿ. ಕಡಿಮೆ ಉರಿ ಇಟ್ಕೊಂಡು ಕಲಿಸ್ಕೊಳ್ಳಿ. ಬೆಲ್ಲದ ನೀರು ಹಾಕಿ ಕಡಿಮೆ ಉರಿಯಲ್ಲಿ ಈ ಥರ ಕಲಿಸ್ಕೊತಾ ಇರಿ. ಚೆನ್ನಾಗಿ ಅದು ಕುದಿಯೋವರೆಗೂ ಕುದಿಸಿ ಪೌಡರ್ ಹಾಕಿ ಕಲಿಸಿ. ತುಪ್ಪದಲ್ಲಿ ಹುರಿದಿಟ್ಕೊಂಡು ಡ್ರೈ ಫ್ರೂಟ್ಸ್ನ ಹಾಕಿ ಡ್ರೈ ಫ್ರೂಟ್ಸು ತುಪ್ಪ ಹಾಕಿ ಮಿಕ್ಸ್. ಸ್ವೀಟ್ ಪೊಂಗಲ್ ರೆಡಿ.